ಎಲ್ಲ ಉತ್ಸಾಹಿ ಆರೋಗ್ಯ ಆಸಕ್ತರಿಗೆ ನಮಸ್ಕಾರಗಳು. ಇವತ್ತು ಬಹಳಷ್ಟು ಜನ ಬ್ಲಡ್ ಪ್ರೆಷರು, ಹೈಪರ್ ಟೆನ್ಷನ್ನು, ಡಯಾಬಿಟಿಸು, ಕ್ಯಾನ್ಸರು ಎಲ್ಲ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತಂದರೆ ನಾವು ನೈಸರ್ಗಿಕವಾಗಿ ಆಹಾರಗಳನ್ನು ಬೆಳೆಸದೇ ಇರೋದು. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಪದಾರ್ಥನ ಪ್ರತಿನಿತ್ಯ ಸೇವನೆ ಮಾಡೋದು ಒಂದು ಆಹಾರ ಇದೆ. ಅದು ಯಾವುದು ಅಂತ ನೋಡೋದಾದರೆ ಆಯಿಲ್. ಸೊ ನಾವು ಇವತ್ತಲ್ಲ 5,000 ವರ್ಷದ ಹಿಂದೂ ಕೂಡ ನಾವು ಆಯಿಲ್ನ ಬಳಸ್ತಾ ಇದ್ವಿ ಅನ್ನೋದಕ್ಕೆ ನಿದರ್ಶನಗಳು ಇದ್ದಾವೆ. ಹೇಗಂತಂದರೆ ಮನುಷ್ಯ ಸ್ಟಾರ್ಟಿಂಗು ಏನು ಒಂದು ಅರಣ್ಯಗಳಲ್ಲಿ ವಾಸ ಮಾಡ್ತಾ ಇದ್ದ, ಅರಣ್ಯಗಳ ನಂತರ ಏನು ಮಾಡಿತು, ಅವನು ಹಂತ ಹಂತವಾಗಿ ಡೆವಲಪ್ ಆಗ್ತಾ ಏನಂದು ಅವನೊಂದು ಸಂಘಜೀವಿ ಆದಮೇಲೆ ಏನಾಯಿತು, ಅವನು ಆಹಾರನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಾದ ಮೇಲೆ ಏನಂದರೆ ಅವನು ಆಹಾರದಲ್ಲಿ ಎಣ್ಣೆನ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಮತ್ತು ರುಚಿಗೆ ತುಂಬ ಒಳ್ಳೆಯದು ಅಂದ್ಕೊಂಡು ಒಂದು ಎಣ್ಣೆನ ಯೂಸ್ ಮಾಡ್ತಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇರಲಿಲ್ಲ. ಇದು ಒಂದು 40-50 ವರ್ಷವರೆಗೂ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಾಬ್ಲಮ್ ಈಗ ಯಾಕೆ ಬರ್ತಾ ಇದೆ ಅಂತಂದರೆ, ಈಗ ನಾವು ತಿಂತಾ ಇರತಕ್ಕಂಥದ್ದು ಎಣ್ಣೆನ ಅಥವಾ ಬೇರೆ ಇನ್ನೇನೋನ, ಇದನ್ನು ಭಾಳ ನಾವು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ಭಾಳ ಜನರಿಗೆ ಗೊತ್ತೇ ಇಲ್ಲ ಇದು. ಇವತ್ತಿನ ಜನಕ್ಕೆ ಗೊತ್ತೇ ಇಲ್ಲ ಇದು ಏನು ಆಗ್ತಾಯಿದೆ, ಯಾಕೆ ಈ ಟಾಪಿಕ್ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಕುರಿತು ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ನಾವು ನಾರ್ಮಲಾಗಿ ಕೆಲವು ಜನರಿಗೆ ಗೊತ್ತಿದೆ, ಬಟ್ ಏನಂತಂದರೆ ಏನೂ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಹೇಗಂದರೆ ಇವತ್ತು ನೋಡಿ, ಅದು ಪ್ರಾಬ್ಲಮ್ ಪೂರ್ತಿ ಜಾಸ್ತಿ ಆದಮೇಲೆ ಮನುಷ್ಯ ಅದ್ರ ಬಗ್ಗೆ ಯೋಚನೆ ಮಾಡೋದು ಒಂದು ಕಾಮನ್ ಆಗಿ ಹ್ಯಾಬಿಟ್. ಸೊ ಆಮೇಲೆ ಇನ್ನೊಂದು ಏನಂತಂದರೆ, ನಾವು ಹೇಗಿದ್ದೀವಿ ಅಂತಂದರೆ ಪ್ರಾಬ್ಲಮ್ ಪೂರ್ತಿ ಕುತ್ತಿಗೆಗೆ ಬಂದು ಇನ್ನೇನು ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅದಕ್ಕೆ ನೋಡೋಣ ಬಿಡು, ಆವಾಗ ಯೋಚನೆ ಮಾಡೋಣ ಜಾಸ್ತಿ, ಈಗೇನು ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನೋ ಲೆವೆಲ್ಗೆ ಮನುಷ್ಯನ ಒಂದು ಗುಣಗಳು ಇದ್ದಾವೆ. ಮನುಷ್ಯರು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ನಾವು ಹಾಗೆ ಬದುಕೋದು. ಸೊ ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಂದರೆ ಇವತ್ತು ಬಹಳ ಸೀರಿಯಸ್ ಆಗಿ ಇವತ್ತು ಎಷ್ಟೊಂದು ಜನ ದೇಶದಲ್ಲಿ ಸುಮಾರು ಒಂದು 25% ಜನ ಬ್ಲಡ್ ಪ್ರೆಷರು, ಸೈಕಲಾಜಿಕಲ್ ಡಿಸೀಸ್ ಇವೆಲ್ಲ ಆಗೋಕ್ಕೆ ಕಾರಣ ಏನಂತಂದರೆ ನಾವು ಬಳಸ್ತಕ್ಕಂಥ ಎಣ್ಣೆ, ರಿಫೈನ್ಡ್ ಆಯಿಲ್ ಅಂತ. ಸೊ ರಿಫೈನ್ಡ್ ಆಯಿಲಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ. ಸೊ ಮೊದಲು ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಈ ಸನ್ಫ್ಲವರ್, ಸೂರ್ಯಕಾಂತಿ ಎಣ್ಣೆನ ಬಳಸ್ತಾ ಇದ್ವಿ, ಶೇಂಗಾ ಎಣ್ಣೆ ಬಳಸ್ತಾ ಇದ್ವಿ, ಸರ್ಸು ತೈಲ ಅಂದರೆ ಕುಸುಬೆ ಎಣ್ಣೆ ಬಳಸ್ತಾ ಇದ್ವಿ. ಈ ಕೇರಳದಲ್ಲಿ ಇವತ್ತಿಗೂ ಅಲ್ಲಿ ಒಂದು ಈ ಕೊಬ್ಬರಿ ಎಣ್ಣೆ ಬಳಸ್ತಾರೆ. ಸೊ ನಾರ್ತ್ ಇಂಡಿಯಾದಲ್ಲಿ ಸರ್ಸು ತೈಲ ಅಂದರೆ ಕುಸುಬೆ ಎಣ್ಣೆ ಬಳಸ್ತಾರೆ. ಈ ಅಮೇರಿಕನ್ಸ್ ಎಲ್ಲ ಆಲಿವ್ ಆಯಿಲ್ ಅಂತ ಬಳಸ್ತಾರೆ. ಅಂತಂದರೆ ಅವರು ಅಲ್ಲಿ ಪ್ರದೇಶದಲ್ಲಿ ಸಿಗುತ್ತೆ, ಅದು ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಅದು ತುಂಬ ಕಾಸ್ಟ್ಲಿ. ಬಟ್ ನಾವು ಆಲಿವ್ ಆಯಿಲೇ ಯೂಸ್ ಮಾಡ್ಬೇಕಂತ ಏನಿಲ್ಲ. ನಾವು ಏನಂತಂದರೆ ನಮ್ಮ ಒಂದು ನೈಸರ್ಗಿಕವಾಗಿ ಗಾಣದಲ್ಲಿ ಬರ್ತಕ್ಕಂಥ ಆ ಎಣ್ಣೆನ ಉಪಯೋಗಿಸೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅದು ನ್ಯಾಚುರಲ್ ಆಗಿ ಅದರಲ್ಲಿ ಪೌಷ್ಟಿಕಾಂಶಗಳು, ವಿಟಮಿನ್ಸ್ಗಳು ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಕೊಬ್ಬು ಇರುತ್ತೆ. ಸೊ ಈ ಕೊಬ್ಬು ಏನು ಮಾಡುತ್ತೆ, ದೇಹದಲ್ಲಿ ನಮ್ಮ ದೇಹದ ಎಲ್ಲ ಟಿಶ್ಯೂಗಳು, ಅಂಗಾಂಗಗಳು ಈಗ ಯಾವ ರೀತಿ ಒಂದು ಮಷೀನ್ಗೆ ಅದನ್ನು ರೊಟೇಟು ಈಸಿ ಮೂಮೆಂಟ್ ಆಗೋಕ್ಕೆ ಈ ಗ್ರೀಸು, ಆಯಿಲು ಮತ್ತು ಎಲ್ಲ ಆಟೋಮೊಬೈಲ್ಸ್, ಎಲ್ಲ ವೆಹಿಕಲ್ಸ್ಗೂ ನಾವು ಆಯಿಲಿಂಗ್ ಮಾಡಿಸ್ತೀವಿ. ಸೊ ಯಾವ ರೀತಿ ಕೆಲಸ ಮಾಡುತ್ತೆ ಆಯಿಲಿಂಗು, ಅದೇ ರೀತಿ ಏನು ಮಾಡುತ್ತೆ ನಾವು ಬಳಸ್ತಕ್ಕಂಥ ಎಣ್ಣೆಯಲ್ಲಿ ಆ ಒಂದು ಲೂಬ್ರಿಕೇಷನ್ ಎಫೆಕ್ಟು ಅನ್ನೋದು ಈ ಒಳ್ಳೆ ನ್ಯಾಚುರಲ್ ಆಯಿಲಲ್ಲಿ ಇರುತ್ತೆ. ಅಂದರೆ ಈ ನಾವು ಆರ್ಗ್ಯಾನಿಕ್ ಆಯಿಲ್ ಅಂತ ಹೇಳ್ತೀವಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತೀವಿ, ಗಾಣದ ಎಣ್ಣೆ ಅಂತ ಹೇಳ್ತೀವಿ. ಸೊ ಈ ಆಯಿಲಲ್ಲಿ ಇರುತ್ತೆ ಅದು. ಬಟ್ ಏನಾಗ್ತಾ ಇದೆ ಅಂತಂದರೆ ನಾವು ರಿಫೈನ್ಡ್ ಆಯಿಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಜಾಸ್ತಿ ಅಂತ. ಕಡಿಮೆ ಬೆಲೆಗೆ ಸಿಗುತ್ತೆ ಅದು. ಇವತ್ತು ಒಂದು 180-200 ರೂಪೀಸ್ ಲೀಟರ್ ಇದು ರಿಫೈನ್ಡ್ ಆಯಿಲ್ ಇದ್ದರೆ, ನಿಮಗೆ ಇದು ನಾರ್ಮಲಿ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲು ಅಥವಾ ಗಾಣದೆಣ್ಣೆ ಏನಿದೆ ಒಂದು 300 ರೂಪೀಸು, 350-400 ರೂಪೀಸ್ ಇದೆ. ಸೊ ಡಿಪೆಂಡಿಂಗ್ ಆನ್ ಕ್ವಾಲಿಟಿ. ಅನೇಕ ಕಾರಣಗಳಿಂದ ನಾವು ರಿಫೈನ್ಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿಬಿಟ್ವಿ. ರಿಫೈನ್ಡ್ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಸೊ ರಿಫೈನ್ಡ್ ಆಯಿಲ್ ಹೆಚ್ಚು ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಅನೇಕ ರೀತಿ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಏನಂತಂದರೆ ನಾವು ಹಲವಾರು ದಿನಗಳವರೆಗೂ, ವರ್ಷಗಳವರೆಗೂ ರಿಫೈನ್ಡ್ ಆಯಿಲೇ ಯೂಸ್ ಮಾಡ್ತಾ ಇದ್ವಿ. ಬಟ್ ಅದರಿಂದ ನಮ್ಗೆ ಏನಂದರೆ ಸಡನ್ನಾಗಿ ಏನೂ ಚೇಂಜಸ್ ಗೊತ್ತಾಗಲ್ಲ. ಏನೋ ಒಂದೇ ದಿನದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಏನೂ ಆಗಲ್ಲ. ಬಟ್ ಏನಾಗುತ್ತೆ, ಕಾಲಕ್ರಮೇಣ ಯಾವಾಗ ಮನುಷ್ಯನಿಗೆ ನಿಧಾನಕ್ಕೆ ಬೇಕಾದರೆ ಏನಾದರೂ ಒಂದು ವಿಷಯನೇ ಇರಲಿ ತಿಂತೀವಿ ನಾವು, ಆದರೆ ನಿಧಾನಕ್ಕೆ ಪ್ರಾಬ್ಲಮ್ ಆಗೋದಾದರೆ, ಬಟ್ ಇಮಿಡಿಯೇಟಾಗಿ ಪ್ರಾಬ್ಲಮ್ ಆಗಬಾರ್ದು ನಮಗಷ್ಟೇ. ಸೊ ಅದೇ ಮೈಂಡಿಂದನೇ ಇವತ್ತು ಏನಾಗ್ತಾ ಇದೆ, ನಿಧಾನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ರಿಫೈನ್ಡ್ ಆಯಿಲ್. ಸೊ ಅದೇನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಕೊಬ್ಬನ್ನು ಕ್ರಿಯೇಟ್ ಮಾಡೋದಿಲ್ಲ. ಅದು ನಮ್ಮ ದೇಹಕ್ಕೆ ಒಳ್ಳೆಯ ಕೊಬ್ಬಿನ ಅವಶ್ಯಕತೆ ಇರುತ್ತೆ. ಅದನ್ನು ನಾವು ಏನು ಹೇಳ್ತೀವಿ, HDL ಅಂತ ಹೇಳ್ತೀವಿ, ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್. ನಮ್ಮ ದೇಹದಲ್ಲಿ ಒಳ್ಳೆಯ ರೀತಿ ಕೊಬ್ಬು ಇದ್ದಾಗ ಮಾತ್ರ ಏನಾಗುತ್ತೆ, ದೇಹದ ಅಂಗಾಂಗಗಳು ಒಂದು ಸಾಫ್ಟಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದು ಕೊಬ್ಬಿನಲ್ಲಿ ಏನಂದರೆ, ಕೊಬ್ಬು ಅನ್ನೋದೇ ಒಂದು ಅಂಗಾಂಗ, ಅದು ಫ್ಯಾಟ್. ಸೊ ನಮ್ಮ ದೇಹದಲ್ಲಿ ಒಳ್ಳೆ ಕೊಬ್ಬು ಇಲ್ಲ ಅಂತಂದರೆ ನಾವು ಯಾವ ರೀತಿ ಈ ಮಷೀನಲ್ಲಿ ಒಂದು ಕರ್ಕಶ ಶಬ್ದ ಬರುತ್ತೆ, ಆ ರೀತಿ ನಮ್ಮ ದೇಹದಲ್ಲಿ ಗುಡ್ ಫ್ಯಾಟ್ ಇಲ್ಲ ಅಂದಾಗ ಏನಾಗುತ್ತೆ, ನಮ್ಮ ದೇಹದ ಅಂಗಾಂಗಗಳು ಜೊತೆಗೆ ಈ ರಕ್ತನಾಳಗಳು ಏನಾಗುತ್ತೆ, ಹಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದರಲ್ಲಿ ಒಂದು ಈ ಫ್ಲೇಕ್ಸ್ ಅಂತ ಹೇಳ್ತೀವಿ, ಅಥ್ರೋಸ್ಲೆರೋಸಿಸ್ ಅಂದರೆ ರಕ್ತನಾಳಗಳ ಒಂದು ಗಟ್ಟಿಯಾಗುವಿಕೆ, ಹಾರ್ಡನಿಂಗ್ ಆಫ್ ದ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ಅಂದರೆ ಅವಾಗ ಏನಾಗುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ, ರಕ್ತನಾಳಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಮೊದಲನೇ ಕಾರಣನೇ ನಾವು ಬಳಸ್ತಕ್ಕಂಥ ರಿಫೈನ್ಡ್ ಆಯಿಲ್. ಸೊ ಇವತ್ತು ರಿಫೈನ್ಡ್ ಆಯಿಲ್ ಎಷ್ಟು ಇದೆ ಅಂತಂದರೆ, ಇವತ್ತು ಯಾವುದೇ ಹೋಟೆಲಲ್ಲಿ ಹೋಗಿ ನೀವು ಯಾವುದೇ ಬೇಕರಿ ತಿಂಡಿ ತಿನಿಸುಗಳು ನೋಡಿ ಆ ರಿಫೈನ್ಡ್ ಆಯಿಲನ್ನೇ ಯೂಸ್ ಮಾಡ್ತಾರೆ ಅವ್ರು, ಯಾಕಂದರೆ ಅದು ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನೆಕ್ಸ್ಟ್ ಏನಂತಂದರೆ ಆ ರಿಫೈನ್ಡ್ ಆಯಿಲ್ನ ಮತ್ತೆ ಹೀಟ್ ಮಾಡಿ ಯೂಸ್ ಮಾಡೋದು. ಸೊ ಅದು ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ರಿಫೈನ್ಡ್ ಆಯಿಲಲ್ಲಿ ಏನಾಗುತ್ತೆ, ಅವರು ನಾರ್ಮಲಿ ಬಂದಿರತಕ್ಕಂಥ ಆಯಿಲ್ನ ಅದರಲ್ಲಿ ಒಂದು ಕ್ಲೀನ್ ಕಾಣಲಿ ಅಂತ ಅದನ್ನು ಬ್ಲೀಚಿಂಗ್ ಮಾಡ್ತಾರೆ. ಸೊ ಬ್ಲೀಚಿಂಗ್ ಮಾಡೋಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಈ ಹೆಕ್ಸೇನ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ, ಅದರಲ್ಲಿ ಇರತಕ್ಕಂಥ ಕೆಟ್ಟ ವಾಸನೆ ತೆಗಿಬೇಕಂತ ಒಂದಿಷ್ಟು ರಿಫೈನ್ ಮಾಡ್ತಾರೆ. ಅಂದರೆ ಮತ್ತೆ ಅದಕ್ಕೆ ಪ್ರೋಸೆಸ್ ಮಾಡಿ ಸಂಸ್ಕಾರ ಮಾಡ್ತಾರೆ. ಸೊ ಅವಾಗ ಸಂಸ್ಕಾರ ಮಾಡಿದಾಗ ಏನಾಗುತ್ತೆ, 2,000 ಡಿಗ್ರಿ ಟೆಂಪ್ರೇಚರಲ್ಲಿ ಅದನ್ನ ಹೀಟ್ ಮಾಡ್ತಾರೆ ಆಯಿಲ್ನ. ಸೊ ಪ್ರಿಪ್ರೇಷನಲ್ಲಿ ಸೊ ಅವಾಗ ಏನಾಗುತ್ತೆ ಏನಂದ್ರೆ, ನ್ಯಾಚುರಲಿ ಆಯಿಲಲ್ಲಿ ಏನಿರಬೇಕು ಆ ಗುಡ್ ಕ್ವಾಲಿಟೀಸ್ ಎಲ್ಲ ಡೆಸ್ಟ್ರಾಯ್ ಆಗಿ ಹೋಗ್ಬಿಡ್ತವೆ, ಅಂದರೆ ನಿರ್ನಾಮ ಆಗ್ತವೆ. ನಿರ್ನಾಮ ಆದಾಗ ಏನಾಗುತ್ತೆ, ಆ ಆಯಿಲು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಮಾಡೋದಿಲ್ಲ. ಬಟ್ ಏನಂತಂದರೆ, ನಾವು ತಿಂದಾಗಲೂ ಯಾವುದೇ ಕಲರ್ ಚೇಂಜ್ ಆಗೋಲ್ಲ, ಟೇಸ್ಟಲ್ಲಿ ಏನು ಚೇಂಜ್ ಆಗೋದಿಲ್ಲ, ಯಾವುದೇ ಸ್ಮೆಲ್ ಬರೋದಿಲ್ಲ. ತುಂಬ ನಾರ್ಮಲ್ ನ್ಯಾಚುರಲ್ ಆಯಿಲ್, ಅದಕ್ಕೆ ತಲೆ ಮೇಲೆ ಹೊಡೆದಂಗೆ ಇದು ಇರುತ್ತೆ. ಆದರೂ ಏನಂತಂದರೆ, ಹೃದಯಘಾತನ 101% ತುಂಬ ಹೆಚ್ಚು ಮಾಡ್ತಾಯಿದೆ. ನಾವು ಸ್ವಲ್ಪ ಏನಂತಂದರೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ನಾವು ಕಂಡ್ಕೋಬೇಕಂತಂದರೆ, ಮನೆಯಲ್ಲಿ ಒಂದು ಸ್ಮಾಲ್ ಲೆವೆಲಲ್ಲಿ ನಾವೇ ಒಂದು ಈ ಕೋಲ್ಡ್ ಪ್ರೆಸ್ ಮಷಿನ್ ಅಂತ ಬರುತ್ತೆ, ಆ ಮಷಿನ್ನ ತಂದಿಟ್ಕೋಬೇಕು. ಅಥವಾ ಏನಂತಂದರೆ, ತಮ್ಮ ಏರಿಯಾದಲ್ಲಿ ತಮ್ಮ ಊರಲ್ಲಿ ಒಂದು ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡ್ತಕ್ಕಂಥ ಒಂದು ಗಾಣದಂಥ ಒಂದಿಷ್ಟು ಸಾಮಗ್ರಿಗಳಿರುತ್ತೆ. ಒಂದು 50 ರೂಪೀಸ್ ಆಯಿಲ್ ಹೆಚ್ಚಿಗೆ ಆಗುತ್ತೆ. ಸೊ 50 ರೂಪೀಸ್ ಆದರೆ ನಿಮಗೇನೆಂದರೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಆಮೇಲೆ ಏನಂತಂದರೆ, ಇವತ್ತಿನ ದಿನದಲ್ಲಿ ಏನಂದರೆ, ಬಹಳಷ್ಟು ಜನ ನಮಗೆ ಮೈಕೈ ನೋವು ಅಥವಾ ದುರ್ಬಲತೆ ಅಥವಾ ಬೇರೆ ಕಾಯಿಲೆಗಳು, ಈ ಲಾಂಗ್ ಟರ್ಮಲ್ಲಿ ಮೆಡಿಸಿನ್ಸ್ ತೊಗೊಳಕ್ಕಂಥ ಹೈಪರ್ ಟೆನ್ಷನ್, ಡಯಾಬಿಟಿಸ್ನ ನೀವು ಈ ಒಂದು ಆರೋಗ್ಯಕರವಾದ ಆಯಿಲ್ನ ಯೂಸ್ ಮಾಡೋದ್ರಿಂದನೇ ನಿಮಗೆ ಎಷ್ಟೊಂದು ಸಹಕಾರಿಯಾಗುತ್ತೆ. ಸೊ ಇದಕ್ಕೆ ಇದ್ರದ್ದು ಅನಾನುಕೂಲಗಳು ಹೆಚ್ಚಿರೋದ್ರಿಂದ ಇದ್ರ ಬಗ್ಗೆ ನಾನು ನಮ್ಮೆಲ್ಲರಿಗೂ ಮಾಹಿತಿ ನೀಡೋಣ ಅಂತ ಒಂದು ಮಾಹಿತಿನ ಶೇರ್ ಮಾಡಿದ್ದೀನಿ. ಇದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮ ಮಾಹಿತಿಗಳನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ತಾವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಇತರರ ಆರೋಗ್ಯ ಕಾಪಾಡೋಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.